ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಯಾಕಂದರೆ BSNL 5G ಸೇವೆಗಳು ಬೆಂಗಳೂರು ಸೇರಿದಂತೆ ಈ ನಗರಗಳಲ್ಲಿ ಶೀಘ್ರ ಲಭ್ಯ ಆಗ್ತದೆ. ಇವಾಗ ಖಾಸಗಿ ಟೆಲಿಕಾಂ ಸಂಸ್ಥೆಗಳಿಗೆ ತುಂಬ ಟೆನ್ಷನ್ ಆಗಿದೆ. ಯಾಕಂದರೆ ಏರ್ಟೆಲ್ ಮತ್ತು ಜಿಯೋ ಸಿಮ್ಗಳು ಒಂದು ತಿಂಗಳು ರಿಚಾರ್ಜ್ ಬೇಕು ಅಂದರೆ ಮಿನಿಮಮ್ ನಾವು 300, 350, 250ವರೆಗೂ ನಾವು ರೀಚಾರ್ಜ್ ಮಾಡಬೇಕಾಗುತ್ತೆ. ಬಟ್ BSNLಲ್ಲಿ ತುಂಬ ಕಡಿಮೆ ₹108 ನೀವು ರೀಚಾರ್ಜ್ ಮಾಡಿದರೆ 70 ದಿನಗಳ ಕಾಲ ನಿಮಗೆ ವ್ಯಾಲಿಡಿಟಿ ಕೊಡ್ತಾರೆ. ಹಾಗೆ 1 GB ನಿಮಗೆ ಫ್ರೀ ಆಗಿರುತ್ತೆ ಫರ್ ಡೇ. ಹಾಗೆ ₹200 ಹಾಕಿದರೆ ನಿಮಗೆ 2 GB ಟೋಟಲ್ 42 ದಿನ ನಿಮಗೆ ಬರುತ್ತೆ. ಹಾಗಾಗಿ ಇಂಥ ಒಳ್ಳೆಯ ಅವಕಾಶಗಳು BSNLಲ್ಲಿ ಮಾತ್ರ ಇದ್ದಾವೆ. ಹಾಗಾಗಿ ಶುರು ಮಾಡೋಣ ಬನ್ನಿ. ಸದ್ಯ BSNL ನೆಟ್ವರ್ಕ್ ಬೆಳೀತಿರುವ ಸ್ಪೀಡ್ ನೋಡಿದರೆ ಖಾಸಗಿ ಟೆಲಿಕಾಂ ಕಂಪ್ನಿಗಳಿಗೆ ಟೆನ್ಷನ್ ಆರಂಭವಾಗಿಬಿಟ್ಟಿದೆ. BSNL ಒಂದೇ ತಿಂಗಳಿನಲ್ಲಿ 27 ಲಕ್ಷಕ್ಕೂ ಹೆಚ್ಚಿನ ಹೊಸ ಬಳಕೆದಾರರನ್ನು ಹೊಂದಿದ್ದು ಗ್ರಾಹಕರ ಹಾಟ್ ಫೇವರೇಟ್ ಟೆಲಿಕಾಂ ಆಗಿದೆ. ಈಗ ಮತ್ತೊಂದು ಸೇವೆಯನ್ನು ಶೀಘ್ರದಲ್ಲಿ ಲಾಂಚ್ ಮಾಡುವ ಪ್ಲ್ಯಾನನ್ನು BSNL ಬಹಿರಂಗಪಡಿಸಿದೆ. ಇಲ್ಲಿ BSNL ಅಂದುಕೊಂಡ ಹಾಗೆ ಏನಾದರೂ ಕಾರ್ಯಗಳು ನಡೆದಿದ್ದೇ ಅದರಲ್ಲಿ ಖಾಸಗಿ ಟೆಲಿಕಾಂ ಕಂಪ್ನಿಗಳ ನಿದ್ದೆಗೆಡುವುದು ಗ್ಯಾರಂಟಿ. ಈ ವೇಳೆ BSNL ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಸರ್ಕಾರ ಸಹ ಬಜೆಟ್ನಲ್ಲಿ ಹಣ ಬಿಡುಗಡೆ ಮಾಡಿದೆ. ಇನ್ನೇನಿದ್ರೂ ಹೈ ಸ್ಪೀಡ್ ಇಂಟರ್ನೆಟ್ ಸೇವೆಯನ್ನು ಬಳಕೆದಾರರಿಗೆ ನೀಡುವುದು ಒಂದೇ ಬಾಕಿ ಇದೆ. ನೆಕ್ಸ್ಟು ಜಿಯೋ, ಏರ್ಟೆಲ್ ಮತ್ತು VIಗೆ ಹೋಲಿಸಿದರೆ BSNL ಅಗ್ಗದ ರೀಚಾರ್ಜ್ ಯೋಜನೆಗಳನ್ನು ಬಳಕೆದಾರರಿಗೆ ನೀಡ್ತಾ ಇದೆ. ಆದರೆ 5G ನೆಟ್ವರ್ಕಿಗೆ ಹೋಲಿಸಿದರೆ ಖಾಸಗಿ ಕಂಪ್ನಿಯು ಸೇವೆಗಳು ಭಾರಿ ಮುಂದೆ ಹೋಗಿವೆ. BSNL 5G ಸೇವೆಗೆ ಸಂಬಂಧಿಸಿದ ಬಿಗ್ ಅಪ್ಡೇಟ್ ಬಂದಿದೆ. ತನ್ನ ನೆಟ್ವರ್ಕ್ ಸುಧಾರಿಸಿ ಸ್ಥಿರ ಇಂಟರ್ನೆಟ್ ನೀಡಲು BSNL ಪ್ಲ್ಯಾನ್ ಮಾಡಿಕೊಳ್ತಾ ಇದೆ. ಇಲ್ಲಿ BSNL 5G ಸೇವೆಗಾಗಿ ಕಂಪನಿಯ ಮೊಬೈಲ್ ಟವರ್ಗಳ ಬಳಕೆಯನ್ನು ನೀಡ್ತಾ ಇದೆ. ಇದರೊಂದಿಗೆ BSNL ಬಳಕೆದಾರರು ಅಗ್ಗದ ಕರೆ ಸೇವೆಯನ್ನು ಪಡೆಯುತ್ತಾರೆ. ಆದರೆ ಅಗ್ಗದ ದರದಲ್ಲಿ ಹೆಚ್ಚಿನ ವೇಗದ ಡೇಟಾವನ್ನು ಸಹ ಪಡಿತಾ ಇದ್ದಾರೆ. BSNL ಶೀಘ್ರದಲ್ಲೇ ತನ್ನ 5G ಪ್ರಾಯೋಗಿಕ ಯೋಜನೆಯನ್ನು ಪ್ರಾರಂಭಿಸಬಹುದು. ವರದಿಯ ಪ್ರಕಾರ BSNLನ ಈ ಪ್ರಯೋಗವು 1 ರಿಂದ 3 ತಿಂಗಳ ಒಳಗೆ ಪ್ರಾರಂಭವಾಗಬಹುದು. ಸಾರ್ವಜನಿಕ ಟೆಲಿಕಾಂ ಕಂಪನಿಯು ಸಾರ್ವಜನಿಕ ಬಳಕೆಗಾಗಿ 5G ಪ್ರಯೋಗವನ್ನು ನೀಡಲು ಒಪ್ಪಿಕೊಂಡಿದೆ. BSNL ಸ್ಥಳೀಯ ಟೆಲಿಕಾಂ ಕಂಪನಿಗಳ ಗುಂಪು ಉದ್ಯಮವಾಗಿದೆ. ಇದರಲ್ಲಿ ತೇಜಸ್ ನೆಟ್ವರ್ಕ್, ಟಾಟಾ ಕನ್ಸಲ್ಟೆನ್ಸಿ, ಕೋರಲ್ ಟೆಲಿಕಾಂ, HFCL, VNL ಮತ್ತು ಯುನೈಟೆಡ್ ಟೆಲಿಕಾಂ ಸೇರಿವೆ. ಈ ಸಮೂಹ ಉದ್ಯಮವು BSNLನ ನೆಟ್ವರ್ಕ್ ಬಳಸಿ 5G ಪ್ರಯೋಗಗಳನ್ನು ನಡೆಸಲಿದೆ. ಹಾಗೆ ಇಲ್ಲಿ ಈ ಸ್ಥಳಗಳಲ್ಲಿ ಮೊದಲು ಸೇವೆ. ಹಾಗಾದರೆ ಯಾವ ಸ್ಥಳಗಳಲ್ಲಿ 5G ಮೊದಲು ಬರುತ್ತೆ ಅಂದರೆ ಆಲ್ರೆಡಿ 4G ಎಲ್ಲ ಇಡೀ ದೇಶದಲ್ಲಿ BSNL ನೆಟ್ವರ್ಕ್ ಇದೆ. 5G JNU ಕ್ಯಾಂಪಸ್, ದೆಹಲಿ IIT, ದೆಹಲಿ ಸಂಚಾರ ಭವನ, ದೆಹಲಿ ಕನ್ನಾಟ್ ಪ್ಲೇಸ್, ದೆಹಲಿ IIT, ಹೈದರಾಬಾದ್ ಸರ್ಕಾರ ಕಚೇರಿ, ಬೆಂಗಳೂರು ಭಾರತ ಆವಾಸ್ ಕೇಂದ್ರ, ದೆಹಲಿ ಆಯ್ದ ಸ್ಥಳ, ಗುರುಗ್ರಾಮ್ಗಳಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ BSNL 5G ಸೇವೆಗಳು ಆರಂಭವಾಗಲಿವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್